ಹಾಯ್ ಫ್ರೆಂಡ್ಸ್, ನಾನೀಗ 42 ಲೆಂತ್ ಇರೋಂಥ ಒಂದು ಟಾಪ್ ಮೆಜರ್ಮೆಂಟು ಮಾಡ್ತಾಯಿದ್ದೀನಿ. ಇದರಲ್ಲಿ ಬಂದು ಆಲ್ರೆಡಿ ನಾನು ಮಾರ್ಕ್ ಮಾಡಿದ್ದೀನಿ, ಹೇಳ್ತೀನಿ ನೋಡ್ಕೊಳ್ಳಿ. ನೆಕ್ ವಿಡ್ತ್ ಬಂದು 2.5, ನೆಕ್ ಲೆಂತು 5.5. ಅದು ಟಾಪಲ್ಲಿರೋ ಅಳತೆಗೆ ಹಾಕಿದ್ದೀನಿ ನಾನು. ಶೋಲ್ಡರ್ ಬಂದು 3 ಇದೆ, ಅದಕ್ಕೆ 1/2 ಇಂಚ್ ಎಕ್ಸ್ಟ್ರಾ ತೊಗೋಬೇಕು ಯಾವಾಗಲೂ. ಮತ್ತು ಆರ್ಮ್ ಹೋಲ್ ಬಂದು 6 ಇಂಚ್ ಇದೆ, 6 ಇಂಚ್ ಹಾಕಿದ್ದೀನಿ. ಶೇಪ್ಗೆ 1 ಇಂಚು ಒಂದು ಶೇಪು, ದೆನ್ ಬ್ಯಾಕ್ಗೆ 1.5 ಇಂಚು ಶೇಪ್ಗೆ ಹಾಕ್ಕೋಬೇಕಾಗುತ್ತೆ, ಡಬಲ್ ಶೇಪ್ ಬರುತ್ತೆ. ಮತ್ತು ಸೈಡ್ ಓಪನಿಂಗ್ ಬಂದು 13 ಇಂಚ್, 13 ಇಂಚ್ ಬರುತ್ತೆ. 13 ಇಂಚ್ಗೆ ಹಾಕಿ ಶೇಪ್ ತೊಗೊಂಡಿದ್ದೀನಿ. ಇದು ಮಾರ್ಕಿಂಗು. ಮತ್ತು ಬ್ಯಾಕಲ್ಲಿ ಬಂದು 5 ಇಂಚ್, 5 ಇಂಚ್ ಮಾತ್ರ ಲೆಂತ್ ಇದೆ, 5 ಇಂಚ್ಗೆ ಮಾರ್ಕ್ ಮಾಡಿದ್ದೀನಿ. ಫ್ರಂಟ್ ಮೇಲೆ ಭಾಗ ಕಟ್ ಮಾಡಿ ಆದಮೇಲೆ ಬ್ಯಾಕ್ ಸೈಡಲ್ಲಿ ಮಾರ್ಕ್ ಮಾಡಿ ಕಟ್ ಮಾಡ್ಕೋಬೇಕಾಗುತ್ತೆ. ಈಗ ಕಟಿಂಗ್ ಮಾಡೋದು ತೋರಿಸ್ತೀನಿ ಫ್ರೆಂಡ್ಸ್. ಇದು ಸೈಡ್ ಶೇಪು ನಾವು ಮೊದಲಿಗೆ ಕಟ್ ಮಾಡ್ಕೋಬೇಕಾಗುತ್ತೆ. ಇದು ಈಗ ಮೇಲ್ಭಾಗ ಶೇಪು ಕಟ್ ಮಾಡ್ಕೋಬೇಕು. ಮೇಲ್ಭಾಗ 2 ಪೀಸ್ ಮಾತ್ರ ತಗೊಂಡು ಈ ಶೇಪು ಕಟ್ ಮಾಡ್ಕೋಬೇಕು. ಓಕೆ ಫ್ರೆಂಡ್ಸ್, ನೆಕ್ಸ್ಟು ನೆಕ್ ಬಂದು ಟಾಪಲ್ಲಿ ಬಂದು ಡಿಸೈನ್ ಇದೆ. ನೆಕ್ ಡಿಸೈನ್ ಬಂದಿದೆ, ತೋರಿಸ್ತೀನಿ ನೋಡಿ. ಈ ಥರ ಡಿಸೈನ್ ಫ್ರೆಂಡ್ಸ್, ಟಾಪಲ್ಲಿ ಬಂದು ಈ ಥರ ನೆಕ್ ಡಿಸೈನ್ ಕೊಟ್ಟಿದ್ದಾರೆ. ಅದರಿಂದ ನಾನೇನು ಮಾಡ್ತೀನಿ, ಈ ನೆಕ್ ಶೇಪು ಕಟ್ ಮಾಡೋದಿಲ್ಲ. ಆ ಲೈನಿಂಗ್ ಬಂದು ಹಾಗೆ ಇಟ್ಟು ಹೊಲಿದು ಮತ್ತು ನಾವು ಸ್ಟಿಚ್ ಮಾಡಬೇಕಾಗುತ್ತೆ. ಅದರಿಂದ ಲೈನಿಂಗಲ್ಲಿ ನಾನು ಫ್ರಂಟ್ ಶೇಪು ಕಟ್ ಮಾಡ್ತಾಯಿಲ್ಲ, ಬ್ಯಾಕ್ ಶೇಪ್ ಮಾತ್ರ ಕಟ್ ಮಾಡ್ಕೋತೀನಿ. ಇದು ಫ್ರಂಟ್ ಶೇಪ್ ಫ್ರೆಂಡ್ಸ್, ಫ್ರಂಟ್ ಅಂತ ಬರ್ಕೊಳ್ಳಿ. ನೆಕ್ಸ್ಟು ನಾವೀಗ ಬ್ಯಾಕ್ ತಗೋಬೇಕು. ಬ್ಯಾಕಲ್ಲಿ ಬಂದು ನೆಕ್ ವಿಡ್ತು 2.5 ನಾರ್ಮಲ್ ಇದೆ. ಫ್ರಂಟಲ್ಲಿ ಏನು ತೊಗೊಂಡಿದ್ದೀವೋ ಅದೇನೆ. ಲೆಂತ್ ಮಾತ್ರ 5 ಇಂಚ್ ಬರುತ್ತೆ. 5 ಇಂಚ್ ಮಾರ್ಕ್ ಮಾಡಿ ಶೇಪ್ ಹಾಕ್ಕೋಬೇಕು. ರೌಂಡ್ ಶೇಪ್ ಬರುತ್ತೆ, ಶೇಪ್ ಹಾಕ್ಕೊಂಡು ಬ್ಯಾಕು ಕಟ್ ಮಾಡ್ಕೋಬೇಕು. ಓಕೆ ಫ್ರೆಂಡ್ಸ್, ಇದು ಬ್ಯಾಕ್ ಶೇಪು. ಹಾಯ್ ಫ್ರೆಂಡ್ಸ್, ಈಗ ಲೈನಿಂಗು ಕಟ್ ಮಾಡಿ ಆಯಿತು. ಕ್ಲಾತ್ ತೊಗೊಂಡಿದ್ದೀನಿ. ಕ್ಲಾತಲ್ಲಿ ಫಸ್ಟಿಗೆ ನಾವು ಲೆಂತ್ ನೋಡಬೇಕು. ಲೆಂತ್ ಎಷ್ಟಿದೆ? 42 ಇದೆ. 42 ಅಂದರೆ ಲೆಂತಲ್ಲಿ 2 ಇಂಚ್ ಎಕ್ಸ್ಟ್ರಾ ತಗೋಬೇಕು. ಎಕ್ಸ್ಟ್ರಾ ತಗೊಂಡು ನಾವು ನೋಡಿಕೊಂಡು ಇದು 42 ಕರೆಕ್ಟಾಗಿದೆ ಫ್ರೆಂಡ್ಸ್. ಲೈನಿಂಗ್ ಇಟ್ಟು ನಾವು ಸ್ಟ್ರೈಟ್ ಹಂಗೆ ಕಟ್ ಮಾಡಿಕೊಂಡ್ರೆ ನಮಗೆ ಈಸಿ ಆಗುತ್ತೆ. ನಾವು ಶೇಪ್ ಏನು ಕಟ್ ಮಾಡೋ ಅವಶ್ಯಕತೆ ಇಲ್ಲ. ಬಟ್ಟೆ ಇಟ್ಟು ನಾವು ಹಾಗೇ ಬಟ್ಟೆ ಕಟ್ ಮಾಡಿಕೊಂಡ್ರೆ ಸಾಕು. ಶೇಪ್ ಕಟ್ ಮಾಡೋ ಅವಶ್ಯಕತೆ ಇಲ್ಲ. ಅದು ಹೊಲಿಯೋವಾಗ ನೋಡಿಕೊಂಡು ಕಟ್ ಮಾಡ್ಕೋಬೇಕಾಗುತ್ತೆ. ಸ್ಟಾರ್ಟ್. ಓಕೆ ಫ್ರೆಂಡ್ಸ್, ಬ್ಯಾಕ್ ಕಟ್ ಮಾಡಿ ಆಯಿತು. ಈಗ ಫ್ರಂಟ್ ಕಟ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇದು ಫ್ರಂಟ್ ಪಾರ್ಟು. ಫ್ರಂಟ್ ಪಾರ್ಟಲ್ಲಿ ಡಿಸೈನ್ ಇದೆ. ಡಿಸೈನ್ ಬಂದು ಸೆಂಟ್ರ್ ಕರೆಕ್ಟಾಗಿ ನೋಡಿ ನಾವು ಹಾಕ್ಕೋಬೇಕು, ಇಲ್ಲ ಅಂದರೆ ಡಿಫ್ರೆನ್ಸ್ ಬರುತ್ತೆ. ನೋಡಿ ಹಾಕ್ಕೊಂಡು ಅದ್ರ ಮೇಲೆ ಲೈನಿಂಗ್ ಇಟ್ಕೊಂಡು ನಾವು ಕಟ್ ಮಾಡ್ಕೋಬೇಕಾಗುತ್ತೆ. ಪ್ಲಸ್ ಲೆಂತ್ ನೋಡ್ಕೋಬೇಕು ಫ್ರೆಂಡ್ಸ್. ನೋಡಿ ಕರೆಕ್ಟಾಗಿ ನೋಡಿಕೊಂಡು ಲೆಂತು ಸರಿ ಹೋಗುತ್ತೆ. ಡಿಸೈನ್ ಇದೆ ಕೆಳಗಡೆನೂ, ಅದರಿಂದ ಕರೆಕ್ಟಾಗಿ ಮೆಜರ್ ಬರುತ್ತೆ. ಕಟ್ ಮಾಡ್ಕೋಬೇಕಾಗುತ್ತೆ.
ಸೊ ಈಗ ಫ್ರಂಟು ಕಟ್ಟಾಗಿ ಆಯಿತು. ನೆಕ್ಸ್ಟು ಸ್ಲೀವ್ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಸ್ಲೀವ್ ಎಷ್ಟಿದೆ ಏನು ಮೆಜರ್ ನೋಡಿಕೊಂಡು ಸ್ಲೀವು ಕಟ್ ಮಾಡ್ಕೊಳ್ಳೋಣ. ಹಾಯ್ ಫ್ರೆಂಡ್ಸ್, ಇದು ಸ್ಲೀವ್ ಮಾರ್ಕಿಂಗ್ ತೋರಿಸ್ತಾ ಇದ್ದೀನಿ. ಬಟ್ಟೆ ನೋಡಿ ಡಬಲ್ ಫೋಲ್ಡಿಂಗ್ ಮಾಡ್ಕೋಬೇಕು. 4 ಪೀಸ್ ಬಂದಿದೆ. ಲೆಂತ್ ಬಂದು 9.5 ಇದೆ, 19.5 ಇದೆ, 20.5. ಐ ಥಿಂಕ್ 1 ಇಂಚ್ ಎಕ್ಸ್ಟ್ರಾ ತಗೋಬೇಕಾಗುತ್ತೆ. ಶೇಪ್ಗೆ 3 ಇಂಚ್ ಶೇಪ್ ತಗೊಂಡು ನಾವು ಡಬಲ್ ಶೇಪ್ ಹಾಕ್ಕೋಬೇಕಾಗುತ್ತೆ ಫ್ರೆಂಡ್. ಟೂ ಶೇಪ್ ಬರುತ್ತೆ. ಮಾರ್ಕಿಂಗ್ ಇಷ್ಟೇ ಸ್ಲೀವಲ್ಲಿ. ಈಗ ಕಟ್ ಮಾಡ್ಕೋಬೇಕು. ಬಂದು ಫಸ್ಟು ಮೇಲೆ ಶೇಪು ಕಟ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಎರಡನೇ ಶೇಪು ಕಟ್ ಆಗುತ್ತೆ. ಈ ಶೇಪ್ 2 ಪೀಸ್ ಮಾತ್ರ ಮೇಲೆ ತಗೊಂಡು ಶೇಪ್ ನೀಟಾಗಿ ಕಟ್ ನಂತರ ನ್ಯಾಚ್ ಹಾಕ್ಕೋಬೇಕು. ಸೆಂಟರ್ ಪಾರ್ಟು ನ್ಯಾಚ್ ಹಾಕ್ಕೋಬೇಕು. ಫ್ರಂಟ್ ಪಾರ್ಟಲ್ಲಿ ನ್ಯಾಚ್ ಹಾಕ್ಕೋಬೇಕು. ಓಕೆ, ಮತ್ತು ಬಟ್ಟೆಯಲ್ಲಿ ಕಟ್ ಮಾಡ್ಕೋಬೇಕು. ಫ್ರಂಟು ಬ್ಯಾಕು ಕಟ್ ಮಾಡಾದ್ಮೇಲೆ ಬಟ್ಟೆ ಇಷ್ಟೇ ಉಳಿದಿದೆ. ಇದು ಬಂದು ಲೆಂತ್ಗೆ ಸಾಕಾಗೋದಿಲ್ಲ. ಅದರಿಂದ ನಾವೇನು ಮಾಡಬೇಕಾಗುತ್ತೆ, ಎಕ್ಸ್ಟ್ರಾ ಕ್ಲಾತ್ ಇರೋದು ಅಟ್ಯಾಚ್ ಮಾಡ್ಕೋಬೇಕು. ಇದು ಅಟ್ಯಾಚ್ ಮಾಡಿಕೊಂಡು ಆಮೇಲೆ ಲೈನಿಂಗ್ ಇಟ್ಟು ನಾವು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಇದು ಇಷ್ಟು ಡ್ರೆಸ್ ಮಾರ್ಕಿಂಗು ನೋಡಿ ಫ್ರೆಂಡ್ಸ್. ಈ ಮೆಜರ್ಮೆಂಟ್ಗೆ ನಾನು ಇಷ್ಟೊತ್ತು ಕಟ್ ಮಾಡಿದ್ದು. ಇದು ನಾನೇ ಹೊಲ್ದಿದ್ದು ಫಸ್ಟು. ಅದು ಇಷ್ಟ ಆಗಿ ಕಸ್ಟಮರ್ ನಮಗೆ ಅದೇ ಥರ ಬೇಕು ಅಂತ ಹೇಳಿದ್ದಕ್ಕೆ ಮತ್ತೆ ಇದು ಕಟ್ ಮಾಡಿದ್ದು ನಾನು. ಇದು ಫ್ರಂಟು, ಬ್ಯಾಕು ಮತ್ತು ಸ್ಲೀವ್ ಶೇಪು ಕಟ್ ಮಾಡಿದ್ದೀನಿ. ಓಕೆ ಫ್ರೆಂಡ್ಸ್, ನಿಮಗೆ ಈ ಕಟ್ಟಿಂಗ್ ಇಷ್ಟ ಆಯಿತು ಅಂತ ಹೇಳಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಫ್ರೆಂಡ್ಸ್, ನಿಮಗೆ ಈ ಡ್ರೆಸ್ ಕಟ್ಟಿಂಗು ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಏನಾದರೂ ಕಾಮೆಂಟ್ಸ್ ಇದ್ದರೆ ದಯವಿಟ್ಟು ಕಾಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.